ಯೆಹೋಶುವನು ಅಧ್ಯಾಯ 1. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನು ಪರ್ವತವು ಮೊದಲುಗೊಂಡು ಯೂಫ್ರೆಟೀಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಗ ಯೆಹೋಶುವನು ಜನಾಧಿಪತಿಗಳಿಗೆ, ನೀವು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದುದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ಮತ್ತು ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ನಿಮ್ಮ ಹೆಂಡರು, ಮಕ್ಕಳು, ದನ ಕುರಿಗಳು ಮೋಶೆಯು ನಿಮಗೆ ಯೋರ್ದಾನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲೇ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆ ದಾಟಿ ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದೇ. ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳುಹಿಸಿದರೂ ಹೋಗುವೆವು. ನಾವು ಮೋಶೆ ಎಲ್ಲ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಎಂದು ದೇವರ ವಾಕ್ಯವನ್ನು ಹೊಸ ಪುಸ್ತಕದಿಂದ ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ, ದ ಬುಕ್ ಆಫ್ ಜೋಶುವಾ ಚಾಪ್ಟರ್ 1. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ. 34 ಅಧ್ಯಾಯಗಳನ್ನು ಒಳಗೊಂಡಂಥ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 3 ಸಂದೇಶಗಳು ಮೋಶೆ ಕೊಟ್ಟಿದ್ದರ ಕುರಿತಾಗಿ ಇರುವಂಥ ಅಡಕವಾಗಿರುವಂಥದ್ದು. ಮೊದಲನೇ ಸಂದೇಶ ಮೋಶೆ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದಲ್ಲಿ ಮೊದಲನೇ ಸಂದೇಶ ಮೋಶೆ ಕೊಡುವಾತನು. 2ನೇ ಸಂದೇಶವನ್ನು 5ನೇ ಅಧ್ಯಾಯದಿಂದ 28 ಅಧ್ಯಾಯಗಳಲ್ಲಿ 2ನೇ ದೊಡ್ಡ ಸಂದೇಶ. 3ನೇ ಸಂದೇಶ ಮೋಶೆ ಕೊಟ್ಟದ್ದು 29 ಮತ್ತು 32, ಅಂದರೆ 29-30 ಈ 2 ಅಧ್ಯಾಯಗಳಲ್ಲಿ ಮೋಶೆ 3ನೇ ಸಂದೇಶವನ್ನು ಕೊಡ್ತಾನೆ. ಆನಂತರ 33ನೇ
ಅಧ್ಯಾಯದಲ್ಲಿ ಮೋಶೆ ತನ್ನ ಜನರಿಗೆ ಆಶೀರ್ವಾದಗಳನ್ನು ಕೊಡುವಾತನಾಗಿದ್ದಾನೆ. ಒಂದೊಂದು ಕುಲದವರನ್ನು ಕರೆದು ಒಬ್ಬೊಬ್ಬರಿಗೆ 1, 2, 3 ಆ ರೀತಿಯಾಗಿ ಆಶೀರ್ವಾದಗಳನ್ನು ಕೊಡುವಾತನಾಗಿದ್ದಾನೆ. ಎಂಥ ಒಂದು ಸುಂದರವಾದ ರೀತಿಯಲ್ಲಿ ಇದು ಇಹಲೋಕ ಯಾತ್ರೆಯನ್ನು ಮೋಶೆ ಮುಗಿಸಿದ ನೋಡ್ರಿ. ಮೊಟ್ಟ ಮೊದಲನೇದಾಗಿ ದೇವರ ಸಂದೇಶವನ್ನು, ದೇವರ ವಾಕ್ಯವನ್ನು ತನ್ನ ಜನರಿಗೆ ಕೊಟ್ಟವನಾಗಿ 3 ಸಂದೇಶ, ದೊಡ್ಡ ದೊಡ್ಡ ಸಂದೇಶಗಳು, ಕೊನೆಯದು ಮಾತ್ರ ಚಿಕ್ಕದು. 3 ಸಂದೇಶವನ್ನು ಕೊಟ್ಟವನಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಯನ್ನು ಪ್ರಾರಂಭಿಸ್ತಾನೆ. ನಾವು ಕೂಡ ಇಹಲೋಕದ ಯಾತ್ರೆಯನ್ನು 1 ವರ್ಷ, 2 ವರ್ಷ, 10 ವರ್ಷ, 100 ವರ್ಷ ಆದಮೇಲೆ ಕೂಡ ನಾವು ಮುಗಿಸುವಾಗ ಈ ರೀತಿಯಾಗಿ ಇರುವಂಥ ಒಂದು ಜೀವನ ಮಾಡೋದು ಒಳ್ಳೆಯದಲ್ವಾ? ಮೋಶೆಯ ಜೀವನವನ್ನು ನಾವು ನೋಡಿಕೊಳ್ಳುವುದಾದರೆ ಅವನಲ್ಲಿ ಒಂದು ಆಸಕ್ತಿ ಇತ್ತು. ಅರಣ್ಯಕಾಂಡ 12:3 ಅವನಲ್ಲಿ ಬಹಳ ದೀನತ್ವ ಇತ್ತು. ದ ಮೋಸ್ಟ್ ಹಂಬಲೆಸ್ಟ್ ಪರ್ಸನ್ ಆನ್ ದ ಫೇಸ್ ಆಫ್ ದಿ ಅರ್ತ್, ಭೂಮಿಯಲ್ಲಿಯೇ ಅತ್ಯಂತ ಬಹು ಸಾತ್ವಿಕನಾದ ಜೆಂಟಲ್ ಮ್ಯಾನ್ ಅಂದರೆ ಮೋಶೆ. ಮತ್ತು ಅದೇ ಸಂದರ್ಭದಲ್ಲಿ ಮೋಶೆಯನ್ನು ಯಾರಾದರೂ ಅವನ ನಾಯಕತ್ವ ಚಾಲೆಂಜ್ ಮಾಡಿದರೆ ಮೋಶೆ ಪ್ರಾರ್ಥನೆಯ ಮನುಷ್ಯನಾಗಿದ್ದು, ವಿಜ್ಞಾಪಿಸುವ ವ್ಯಕ್ತಿಯಾಗಿದ್ದು. ಒಂದು ಸಾರಿ ಏನಾಗಿತ್ತು, ದೇವರು ಮೋಶೆ ಈ ಇಸ್ರಾಯೇಲರನ್ನು ಸುಮಾರು 30 ಲಕ್ಷ ಜನರು ಅವರ ಮೇಲೆ ನ್ಯಾಯ ತೀರ್ಪನ್ನು ತಂದಾಗ ಮೋಶೆ, ದೇವರೇ ಬೇಡ, ಅನ್ಯರು ನಿನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಐಗುಪ್ತದವರು ಅಥವಾ ಬೇರೆ ದೇಶದವರು ನಿನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಆದ ಕಾರಣ ನಿನ್ನ ಸಾಕ್ಷಿ, ನಿನ್ನ ದೇವರ ನಾಮ ದೇವರ ಸಾಕ್ಷಿ ಎಂಬುದಾಗಿ ಮೋಶೆಯ ಲವಲವಿಕೆ ಇತ್ತು. ಮೋಶೆಯ ಒಂದು ಆಶೆ ದೇವರ ಸನ್ನಿಧಾನದಲ್ಲಿ ಕಳಿಬೇಕಂತ. ವಿಮೋಚನಕಾಂಡ 24ರಲ್ಲಿ ದೇವರ ಸನ್ನಿಧಾನದಲ್ಲಿ 1 ಅಲ್ಲ 2 ದಿನ ಅಲ್ಲ 3 ದಿನ ಅಲ್ಲ 40 ದಿನ ಆತನು ಕಳೀತಾನ್ರಿ. ಇನ್ನೊಂದು ಸಾರಿ ಕೂಡ 2ನೇ ಸಾರಿ ಕೂಡ ಅದೇ ರೀತಿಯಾಗಿ ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ 2ನೇ ಬಾರಿ 40 ದಿವಸಗಳು ಆತನು ಕಳೀತಾನೆ ದೇವರ ಸನ್ನಿಧಾನದಲ್ಲಿ. ದೇವರ ಸ್ವರವನ್ನು ಕೇಳಿಸ್ಕೊಳ್ತಾನೆ. 558 ಸಾರಿ ದೇವರ ಸ್ವರವನ್ನು ಕೇಳಿಸಿಕೊಂಡನು ಎಂಬಂಥ ಪದ ಈ 5 ಪುಸ್ತಕದಲ್ಲಿ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್. ಆ ರೀತಿಯಾಗಿರುವಂಥ ಪದಗಳು 558 ಬಾರಿ ದೇವರ ಸ್ವರವನ್ನು ಕೇಳಿಸ್ಕೊಂಡು ದೇವರ ಅನ್ಯೂನ್ಯತೆಯಲ್ಲಿದ್ದು ದೇವರನ್ನೇ ನೋಡುವಾತನಾಗಿದ್ದು ದೇವರ ಒಂದು ಪ್ರಭಾವ ಮಹಿಮೆ ಇವನ ಮುಖದಲ್ಲಿ ಕೂಡ ಅಕ್ಷರಿಕವಾಗಿ ಮಹಿಮೆ ಕಾಂಟೇಜಿಯಸ್ ಆಗಿ ಸಾಂಕ್ರಾಮಿಕವಾಗಿ ಬಂದಂಥ ಒಂದು ಸಂಗತಿ. ಮೋಶೆ ವಿಧೇಯನಾದಂಥ ಮನುಷ್ಯನಾಗಿದ್ದನು. ಮತ್ತೆ ಮತ್ತೆ ದೇವದರ್ಶನ ಗುಡಾರವನ್ನು ಕಟ್ಟುವಾಗ ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮ್ಯಾಂಡೆಡ್, ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮ್ಯಾಂಡೆಡ್, ಮೋಶೆ ಕರ್ತನ ಆಜ್ಞಾಪಿಸಿದಂತೆಯೇ ಮಾಡಿದನಂತ ಹೇಳ್ಬಿಟ್ಟು ಸುಮಾರು ಸಾರಿ ಅದು ಬರುವಂಥ ಮಾತುಗಳು. ಅದೇ ರೀತಿಯಾಗಿ ಒಂದು ದೊಡ್ಡ ಹಾಡನ್ನು ಬರೆದಿಟ್ಟು 43 ಚರಣಗಳು ಅಂತ ಹೇಳ್ಬೋದು ಅಥವಾ ವಚನಗಳು ಅಂತ ಹೇಳೋಣ್ರಿ. 43 ವಚನಗಳಿರುವಂಥ ದೊಡ್ಡ ಹಾಡನ್ನು ಸಾಕ್ಷಿಗಾಗಿ, ಎಚ್ಚರಿಕೆಗಾಗಿ, ನೆನಪಿಗಾಗಿ ಮೋಶೆ ಹಾಡನ್ನು ಕೂಡ ಬರಿತಾನೆ. ನಾಯಕತ್ವ ತಾನು ಇಲ್ದಿದ್ರೂ ಏನು, ಇನ್ನೊಬ್ಬ ನಾಯಕನ ನೇಮಿಸ್ತಾನೆ. ಅವನ ಮೇಲೆ ಕೈ ಇಟ್ಟು ಮೋಶೆ ಆ ಯೆಹೋಶುವನಿಗೆ ಜ್ಞಾನವರ ಸಂಪನ್ನನಾಗುವಂತೆ ಮಾಡಿ ಅವನನ್ನು ಕೂಡ ರೆಡಿ ಮಾಡಿ ಮೋಶೆ ತನ್ನ ಶಿಷ್ಯನ ಮುಖಾಂತರವಾಗಿ ದೇವ್ರ ಸೇವೆ ಮುಂದುವರಿಯುವಂತೆ ಮಾಡಿದನು. ಆದ ಕಾರಣ ಮೋಶೆಯನ್ನು ದೇವರು ಯಾಕೆ ಕಳುಹಿಸಿದನು ಐಗುಪ್ತಕ್ಕೆ ಅನ್ನುವಂಥ ಒಂದು ಕಾರಣ 34ನೇ ಅಧ್ಯಾಯದ 11ನೇ ವಚನದಲ್ಲಿ ವಿಧ ವಿಧವಾದ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಅದ್ಭುತ ಮಾಡಲಿಕ್ಕೆ ಅಂತ ಮೋಶೆಯನ್ನು ದೇವರು ಈಜಿಪ್ಟಿಗೆ ಫರೋಹನ ಮುಂದೆ ಕಳಿಸಿದನು. ಅಷ್ಟೇ ಅಲ್ಲ, 12ನೇ ವಚನ ಕೊನೆಯ ವಚನ ಧರ್ಮೋಪದೇಶ ಕಾಂಡ 34:12 ಇಸ್ರಾಯೇಲರ ಮುಂದೆ, ಬರೀ ಫರೋಹನ ಮುಂದೆ ಮಾತ್ರ ಅಲ್ಲ, ಐಗುಪ್ತರ ಮುಂದೆ ಮಾತ್ರ ಅಲ್ಲ, ಇಸ್ರಾಯೇಲರ ಮುಂದೆ
ವಿಶೇಷವಾದ ಭುಜಪರಾಕ್ರಮವನ್ನು, ಭಯಂಕರ ಕಾರ್ಯಗಳನ್ನು ನಡೆಸಿದನು ಮೋಶೆ. ಆದ ಕಾರಣ ಮೋಶೆಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. ಮಹಾಭಕ್ತ. ಇಂದು ನಾವು ಯೆಹೋಶುವನ ಗ್ರಂಥ 1ನೇ ಅಧ್ಯಾಯವನ್ನು ನೋಡುವಾಗ 1ನೇ ಅಧ್ಯಾಯದ 1ನೇ ವಚನ, ಯೆಹೋವನ ಸೇವಕನಾದ ಮೋಶೆಯು, ಹೇಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಮಾತಾಡ್ತಾನೆ. ಮೋಶೆ ಸತ್ತೋದ. ಆ ಒಂದು ನೆಬೋ ಬೆಟ್ಟದ ಮೇಲೆ, ಆ ಪಿಸ್ಗಾ ಶಿಖರದ ಮೇಲೆ, ಮೋವಾಬ್ಯರ ಆ ಒಂದು ದೇಶದಲ್ಲಿ, ಆ ಒಂದು ಏರಿಯಾದಲ್ಲಿ ಆ ರೀತಿಯಾಗಿ ಸತ್ತ ಮೋಶೆಯನ್ನು ದೇವರೇ ಸಮಾಧಿ ಮಾಡಿ, ಆನಂತರ ಯೆಹೋಶುವನ ಹತ್ರ ದೇವರು ಪ್ರಥಮ ಬಾರಿಯಾಗಿ ಮಾತನಾಡ್ತಾ ಇದ್ದಾನೆ. ದೇವರು ಯೆಹೋವನು ನೂನನ ಮಗನಾದ ಯೆಹೋಶುವನ ಹತ್ರ ಮಾತಾಡ್ತಾನೆ. ನೂನನು ಅಂದರೆ ಪುನಃ ಚಿಗುರುವ ಎಂಬ ಹೆಸರಿನ ಅರ್ಥವುಳ್ಳ ಮನುಷ್ಯನು. ಅಂದರೆ ನಿರಂತರ ಒಂದು ಅರ್ಥ ಕೂಡ ಕೊಡ್ತದೆ. ನಿರಂತರ ಎಂಬಂಥ ಆ ತಂದೆಯ ಮಗನು ಯೆಹೋಶುವನು ಅಂದರೆ ಯೆಹೋವನು ರಕ್ಷಿಸಿದ್ದಾನೆ. ಜೆಹೋವಾ ಸೇವ್ಡ್. ಹೌದು, ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ರಕ್ಷಿಸಿದ್ದಾನೋ, ವಿಮೋಚಿಸಿದ್ದಾನೋ ಆ ಅರ್ಥವನ್ನು ಕೊಡುವಂಥದ್ದು ಈ ವ್ಯಕ್ತಿಯ ಹೆಸರಿನ ಅರ್ಥ. ದೇವರು ಯೆಹೋಶುವನ ಜೊತೆಯಲ್ಲಿ ಮಾತನಾಡಿದ್ದು ಏನಂತ ನಾವು ನೋಡೋಣ ಬನ್ರಿ. 2ನೇ ವಚನ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು, ಬಹುಶಃ ನಿರಾಶೆಯಲ್ಲಿ ಕೂತಿದ್ದನೇನೋ. ಯೆಹೋಶುವನು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ಧನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಯೆಹೋಶುವನಿಗೆ ಒಂದು ಭರವಸೆಯನ್ನು, ವಾಗ್ದಾನವನ್ನು, ಉತ್ತೇಜನವನ್ನು, ಧೈರ್ಯವನ್ನು ಕೊಡ್ತಾನೆ ರೀ. ಆ ದೇಶ ನಿಮ್ಮದಾಗುವುದು. 4ನೇ ವಚನ, ವಿಸ್ತರಿಸಿಕೊಳ್ಳುವುದು. 5ನೇ ವಚನ, ನಿನ್ನ ಜೀವಮಾನದೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಲಾರನು. ಎಂಥ ಒಂದು ಮಾತು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ದೇವರ ಸನ್ನಿಧಾನಕ್ಕಿಂತಲೂ ಇನ್ನೂ ದೊಡ್ಡ ಆಯುಧ, ಧೈರ್ಯ, ಸಹಾಯ ಇನ್ನೇನು ಬೇಕ್ರಿ. ದೇವರ ಸಾನ್ನಿಧ್ಯವೇ ಯೆಹೋಶುವನಿಗೆ ಸಿಕ್ಕಿಬಿಡ್ತು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನೀನೇ ಕರ್ಕೊಂಡು ಹೋಗಬೇಕು. ಮೋಶೆ ತನ್ನ ಅವಿದ್ಯತ್ವದ ನಿಮಿತ್ತವಾಗಿ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಆದರೂ ಕೂಡ ದೇವಜನರನ್ನು ಕರ್ಕೊಂಡು ಹೋಗುವಂಥ ಜವಾಬ್ದಾರಿಕೆ ಯೆಹೋಶುವನಿಗೆ ಸಿಕ್ತು. ನೀನೇ ಅವರಿಗೆ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಇಲ್ಲಿ ದೇವರು, ಪ್ರಿಯ ವೀಕ್ಷಕರೇ, ಇವನು ಕ್ಯಾಪ್ಟನ್, ಇವನು ಸೈನ್ಯದ ಅಧಿಕಾರಿಯವನು. ಮತ್ತು ಸೈನ್ಯದ ಅಧಿಕಾರಿಗೆ ಹೇಳುವಂಥ ಮಾತು ದೇವರು ಏನಂತ ಹೇಳ್ತಿದ್ದಾನೆ, ನೀನು ಒಂದು ಕೊಡಲಿ ತಗೋ, ನೀನೊಂದು ಖಡ್ಗ ತಗೋ, ನೀನು ಬಿಲ್ಲು ತಗೋ, ನೀನು ಬಿಲ್ಲು ಬಾಣ ತಗೋ. ಆ ರೀತಿಯಾಗಿ ಯುದ್ಧದ ಒಂದು ಶೈಲಿ, ಸ್ಟ್ರಾಟಜಿ, ವಿಧಾನ ದೇವರು ಕೊಡದೆ, ದೇವರು ಮೊಟ್ಟ
ಮೊಟ್ಟ ಮೊದಲನೇದಾಗಿ ಹೊಸ ಕಮ್ಯಾಂಡರ್ಗೆ, ಹೊಸ ನಾಯಕನಿಗೆ, ಸುಮಾರು 25 ಲಕ್ಷ ಜನರು ಬಹುಶಃ ಅವರನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ಇನ್ನು ಕೆಲವೇ ನಿಮಿಷಗಳು ಅವರು ಈಗಾಗಲೇ ವಶಪಡಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಹತ್ರ ಆಗಿಬಿಟ್ರು, ಇನ್ನೇನು ಕಾಲಿಟ್ಬಿಟ್ಟಿದ್ದಾರೆ. ಆ ಒಂದು ಸ್ಥಳದಲ್ಲಿ ಸಿದ್ಧತೆಯಾಗಿ ದೇವರು ಮಾಡುವಂಥ ಕೆಲಸ ಏನಂದರೆ, ಅವರನ್ನು ಧೈರ್ಯಪಡಿಸಿಬಿಟ್ಟು ದೇವರು ಹೇಳುವಂಥ ಮಾತು, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ನನ್ನ ಸೇವಕ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯೋದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಸರಿ, ಆ ರೀತಿಯಾಗಿದ್ದರೆ ಏನಾಗ್ತದೆ? ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ವಾವ್! ಯುದ್ಧಕ್ಕೆ ಹೋಗುವಂಥ ಒಂದು ಅತ್ಯಂತ ಭೂಮಿಯಲ್ಲಿ ಅತ್ಯಂತ ದೊಡ್ಡ ಒಂದು ಸೈನ್ಯಕ್ಕೆ ದೇವರು ಕೊಡುವಂಥ ಮಾತೇನ್ರಿ? ದೇವರ ವಾಕ್ಯ. ಅದು ಇಬ್ಬಾಯಿ ಖಡ್ಗ. ಅದು ಹೌದು, ದೇವರ ವಾಕ್ಯದಿಂದಲೇ ಯುದ್ಧ, ದೇವರ ವಾಕ್ಯದಿಂದಲೇ ಜಯ, ದೇವರ ವಾಕ್ಯದಿಂದಲೇ ಕೃತಾರ್ಥತೆ, ದೇವರ ವಾಕ್ಯದಿಂದಲೇ ಮಾರ್ಗದರ್ಶನ. ಆದ ಕಾರಣ ಇಲ್ಲಿ ಯುದ್ಧಕ್ಕೆ ಹೋಗಲಿಕ್ಕಿರುವಂಥ ವ್ಯಕ್ತಿಗೆ ದೇವರು ಹೇಳುವಂಥದ್ದು, ನೀನು ಏನು ಮಾಡಬೇಕು? ಮೋಶೆ ನಿನಗೆ ಕೊಟ್ಟಂಥ ಆ ವಾಕ್ಯವನ್ನು ನೀನು ಏನು ಮಾಡು? ಅದನ್ನು ನೀನು ಕೈಕೊಂಡು ನಡೆ ಎಂಬುದಾಗಿ ಹೇಳೋದು. ಅಷ್ಟೇ ಅಲ್ಲದೆ 8ನೇ ವಚನದಲ್ಲಿ ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಬಾಯಿ ತೆಗೆದರೆ ವಾಕ್ಯ, ಬಾಯಲ್ಲಿ ವಾಕ್ಯ. ಯುದ್ಧಕ್ಕೆ ಹೋಗುವಂಥ ದೊಡ್ಡ ವಾಗ್ದಾನ ದೇಶವನ್ನು ಸ್ವತಂತ್ರಿಸಿಕೊಳ್ಳುವಂಥ ಸೀಕ್ರೆಟ್ ಏನು? ಸಿದ್ಧತೆ ಏನು? ಸೀಕ್ರೆಟ್ ಇಲ್ಲದಿದ್ದರೂ ಸಿದ್ಧತೆ ಏನಂದರೆ ವಾಕ್ಯ. ದೇವರ ವಾಕ್ಯ ಬಾಯಲ್ಲಿ, ದೇವರ ವಾಕ್ಯ ಮನದಲ್ಲಿ, ದೇವರ ವಾಕ್ಯ ಅದನ್ನು ಅನ್ವಯಿಸ್ತಾ, ದೇವರ ವಾಕ್ಯ ಅದನ್ನು ಧ್ಯಾನಿಸ್ತಾ, ಅದರಲ್ಲಿ ಹಗಲಿರುಳು ಅದನ್ನು ಧ್ಯಾನಿಸ್ತಾ. ಹಗಲಿರುಳು, ಹಾಗಾದರೆ ಯುದ್ಧ ಮಾಡೋದು ಹೇಗೆ? ಹಗಲಿರುಳು ಧ್ಯಾನಿಸುವುದರಿಂದಲೇ. ಹಗಲಿರುಳು ಅದನ್ನು ಧ್ಯಾನಿಸ್ತಾ, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆವಾಗ ಏನಾಗ್ತದೆ? ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ದೇವರ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ನೋಡ್ರಿ. ನೀನು ಎಲ್ಲಿ ಹೋದರೂ ಕೃತಾರ್ಥತೆ, ನಿನ್ನ ಮಾರ್ಗದಲ್ಲೆಲ್ಲ ಸಫಲತೆ, ಕೃತಾರ್ಥತೆ. ಹೇಗೆ? ಇವೆಲ್ಲ ದೇವರ ವಾಕ್ಯ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವ ನಿನ್ನ ಸಂಗಡ ಇರ್ತಾನೆ. ದೇವರ ವಾಕ್ಯದಿಂದ ದೇವರ ಸಾನ್ನಿಧ್ಯ, ದೇವರ ವಾಕ್ಯದಿಂದ ಧೈರ್ಯ, ದೇವರ ವಾಕ್ಯದಿಂದ ಕೃತಾರ್ಥತೆ, ದೇವರ ವಾಕ್ಯದಿಂದ ಸಫಲತೆ, ಯಶಸ್ವಿ. ಇದನ್ನು ಹೇಳಿದಾಗ ಇನ್ನೇನು ಯೆಹೋಶುವನಿಗೆ ಭಾಳ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಜನಾಧಿಪತಿಗಳಿಗೆ ಅವನು ಉತ್ತೇಜನ ಮಾಡ್ತಾನೆ. ಮಾಡಿದ ಮೇಲೆ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಕುಲದವರಾದ ಮನಸ್ಸೆಯವರಿಗೂ ಕೂಡ ಯೆಹೋಶುವನು ಹೇಳ್ತಾನೆ ರೀ. ಯಾಕೆ ಇವರಿಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಇವರು ಮುಂದಾಗಿ ಹೋಗುವಂಥವ್ರು, ಈ 2.5 ಕುಲದವರು. ಯಾಕೆ ಮುಂದಾಗಿ ಹೋದ್ರು ಅಂತ ಹೇಳಿದರೆ, ಇವರು ತನ್ನ ಜನರಿಗಾಗಿ ಉಳಿದಂಥ 9.5 ಗೋತ್ರದವರಿಗೆ ಮುಂದಾಗಿ ಹೋಗುವಂಥ 2.5 ಗೋತ್ರದವರಿವರು. ಯಾಕಂತ ಹೇಳಿದ್ರೆ, ಅವರಿಗೆ ಹೋಗೋಷ್ಟರೊಳಗೆ ಕಾನಾನ್ ದೇಶ ವಶಪಡಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ಏನಾಗ್ಬಿಡ್ತು ಅಂತ ಹೇಳಿದರೆ, ದಾರಿಯಲ್ಲಿ ಇದ್ದಂಥ ಆ ಸ್ಥಳ ಇವರು ತಗೋಬೇಕಂತಿದ್ರು. ಅದಕ್ಕೆ ಮೋಶೆ ಸರಿ ಅಂತ ಹೇಳ್ತಾನೆ. ಆದ ಕಾರಣ ನಾವು ಅದನ್ನು ಭಾಳ ಜನ ಇದ್ದೀವಿ ನಾವು, ಆದ ಕಾರಣ ಇಲ್ಲೇ ಕೊಟ್ಬಿಡ್ರಿ, ನಾವು ಅಲ್ಲಿ ಬರೋದು ಯಾಕೆ ಅಂತ ಹೇಳಿ ಅಲ್ಲೇ ಅವರಿಗೆ ಕಾನಾನ್ ದೇಶ ಹೋಗೋಕ್ಕೆ ಮುಂಚಿತವಾಗಿ ಅವರಿಗೆ ಜಮೀನು ಸಿಕ್ಬಿಡ್ತು. ಆದರೆ ಮೋಶೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾನೆ ಅವರಿಗೆ. ಯಾಕೆಂದರೆ ಏನಂತ ಕೊಟ್ಟ? ಏನಂದರೆ, ನೀವು ಈಗ ನಿಮಗೆ ಜಮೀನು ಸಿಕ್ಬಿಡ್ತೆ ಅಂತ ಹೇಳ್ಬಿಟ್ಟು ನೀವು ಯುದ್ಧಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇದ್ಬಿಡಬೇಡ್ರಿ. ನೀವು ಬಂದು ಯುದ್ಧಕ್ಕೆ ನಿಮ್ಮ
ಸಹೋದರರಿಗಾಗಿ ಯುದ್ಧಕ್ಕೆ ಹೋಗಬೇಕು, ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಆಗಲಿ ಅಂಥೇಳಿ ಅವ್ರು ಹೋಗ್ತಾರೆ. ಹೋಗ್ತಾ ಇದ್ದಾಗ ಅವರನ್ನು ಕರೆಸಿಬಿಟ್ಟು ಯೆಹೋಶುವನು ಮಾತಾಡಿದಾಗ ಅವರು ಈ 2.5 ಗೋತ್ರದವರು ಯೆಹೋಶುವನಿಗೆ ಹೇಳಿದಂಥ ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ 16ನೇ ವಚನದಲ್ಲಿ, ನೀನು ನಮಗೆ ಆಜ್ಞಾಪಿಸಿದನ್ನೆಲ್ಲ ನಾವು ಮಾಡ್ತೀವಿ. ಆಯಿತು. ಮುಖ್ಯವಾಗಿ ಇವರನ್ನು ಉದ್ದೇಶಿಸಿ ಯೆಹೋಶುವನು ಮಾತನಾಡಿದಾಗ ಅವರು ಕೂಡ ರಿಪ್ಲೈ ಕೊಡ್ತಾರೆ, ಪ್ರತಿಕ್ರಿಯೆ ಮಾಡ್ತಾರೆ. ಆನಂತರ ನಾವು ಮೋಶೆಯ ಸಂಗಡ ಮೋಶೆ ಎಲ್ಲ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ನಾವು ಕೇಳ್ತೀವಿ ಎಂಬುದಾಗಿ ಒಪ್ಕೊಳ್ತಾರೆ. ಆನಂತರ ಒಪ್ಕೊಂಡ ಮೇಲೆ ಯೆಹೋಶುವನನ್ನು ಈ ಗೋತ್ರದವರು ಆಶೀರ್ವದಿಸ್ತಾರೆ. ಏನಂತ ಆಶೀರ್ವದಿಸ್ತಾರೆ ನೋಡೋಣವೇ? 17ನೇ ವಚನದ ಕೊನೆಯ ಭಾಗದಲ್ಲಿ, ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ಆ ರೀತಿಯಾಗಿ ಹೇಳಿಬಿಟ್ಟು 18ನೇ ವಚನದಲ್ಲಿ ಉತ್ತೇಜನ ಮಾಡ್ತಾರೆ. ಅವರು ಬ್ಲೆಸ್ ಮಾಡ್ತಾರೆ ಯೆಹೋಶುವನಿಗೆ. ಯಾರು? ಈ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಭಾಗದವರು, 2.5 ಗೋತ್ರದವರು ಯೆಹೋಶುವನಿಗೆ ಒಂದು ಅಶ್ಯೂರೆನ್ಸ್, ನಿಶ್ಚಯವನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಅವರು ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು ಎಂಬುದಾಗಿ ಯೆಹೋಶುವನಿಗೆ ದೇವರು ಹೇಳಿದ ಅದೇ ಮಾತನ್ನು ರೀಕನ್ಫರ್ಮ್ ಇವರು ಮಾಡ್ತಾರೆ, ದೃಢಪಡಿಸ್ತಾರೆ. ಆ ರೀತಿಯಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The book of Joshua, chapter 1. Now after the death of Moses, the servant of the Lord, it came to pass that the Lord spake unto Joshua the son of Nun, Moses' minister, saying, Moses my servant is dead. Now therefore arise, go over this Jordan, thou and all this people, unto the land which I do give to them, even to the children of Israel. Every place that the sole of your foot shall tread upon, that have I given unto you, as I said unto Moses. From the wilderness, and this Lebanon, even unto the great river, the river Euphrates, all the land of the Hittites, and unto the great sea toward the going down of the sun shall be your coast. There shall not any man be able to stand before thee all the days of thy life. As I was with Moses, so will I be with thee. I will not fail thee, nor forsake thee. Be strong and of a good courage, for unto this people shalt thou divide for an inheritance the land which I swear unto their fathers to give them. Only be thou strong and very courageous, that thou mayest observe to do according to all the law which Moses my servant commanded thee. Turn not from it to the right or to the left, that thou mayest prosper whithersoever thou goest. This book of the law shall not depart out of thy mouth, but thou shalt meditate therein day and night, that thou mayest observe to do according to all that is written therein. For then thou shalt make thy way prosperous, and then thou shalt have good success. Have not I commanded thee, be strong and of a good courage, be not afraid, neither be thou dismayed, for the Lord thy God is with thee whithersoever thou goest. Then Joshua commanded the officers of the people, saying, Pass through the host, and command the people, saying, Prepare your victuals, for within 3 days ye shall pass over this Jordan, to go in to possess the land which the Lord your God giveth you to possess it. And to the Reubenites, and to the Gadites, and to half the tribe of Manasseh spake Joshua, saying, Remember the word which Moses the servant of the Lord commanded you, saying, The Lord your God hath given you rest, and hath given you this land. Your wives, your little ones, and your cattle shall remain in the land which Moses gave you on this side Jordan. But ye shall pass before your brethren armed, all the mighty men of valor, and help them, until the Lord have given your brethren rest, as he hath given you, and they also have possessed the land which the Lord your God giveth them. Then ye shall return unto the land of your possession, and enjoy it, which Moses the Lord's servant gave you on this side Jordan toward the sunrising. And they answered Joshua, saying, All that thou commandest us we will do, and whithersoever thou sendest us we will go. According as we hearkened unto Moses in all things, so will we hearken unto thee. Only the Lord thy God be with thee, as he was with Moses.
Whosoever he be that doth rebel against thy commandment, and will not hearken unto thy words in all that thou commandest him, he shall be put to death. Only be strong and of a good courage.